ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್, ನಮ್ಮ ಮಮ್ಮಿ ಬೆಳಗ್ಗೆ ಬಂದರು ಆ್ಯಂಡ್ ಅಪ್ಪು ಸ್ಕೂಲಿಗೆ ಹೋದ. 8:30 ಬಸ್ ಬರುತ್ತೆ ನಮ್ಮ ಏರಿಯಾಗೆ, ಸೊ ಅದಕ್ಕೆ ಬಂದರು. ನಾವು ಇದೇನಪ್ಪ ಟೈಮ್ ಆಗೋಯ್ತು, ಸ್ಕೂಲಿಗೆ ಬೇರೆ ಇನ್ನೂ ಬಂದಿಲ್ಲಲ್ಲ ಅಂದ್ಬಿಟ್ಟು ಭಯ ಆಗ್ತಾಯಿತ್ತು ನಮಗೆ. ಕರೆಕ್ಟಾಗಿ 8:30ಗೆ ಬಂದರು. ಸೊ ಬಂದು ಅವ್ರು ಬರೋಷ್ಟರಲ್ಲಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದೆ. ಇನ್ನೂ ಏರು ಒಣಗಿಲ್ಲ, ಅದಕ್ಕೆ ಹಂಗೆ ಕ್ಲಿಪ್ ಹಾಕಿದ್ದೀನಿ. ಅಪ್ಪು ಸ್ಕೂಲಿಗೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಒಂದು ವೀಡಿಯೋ ಮಾಡಿಸ್ಬೇಕು ಅವನ ಕೈಲಿ. ಆ್ಯಂಡ್ ತುಂಬ ಜನ ಅಪ್ಪುನ ಮಿಸ್ ಮಾಡ್ಕೋತಾ ಇದ್ದೀವಿ. ಅಪ್ಪು ತೋರಿಸಿ ಅಂತಲೇ ಇದ್ದೀರಾ. ಅವ್ನು ಆಲ್ಮೋಸ್ಟ್ 3 ಡೇಸಿಂದ ವ್ಲಾಗಲ್ಲಿ ಕಾಣ್ತಾನೆ ಇಲ್ಲ, ಇತ್ತೀಚೆಗೆ ತೋರಿಸೋದೇ ಇಲ್ಲ ಅಂತೀರಾ. ಹಾಗೇನಿಲ್ಲ, ಅವನು ಏನಂದರೆ ಅವನು ನಮ್ಮ ಮಮ್ಮಿ ಜೊತೆ ರೂಮಲ್ಲಿ ಇರ್ತಾನೆ ಆಟ ಆಡಿಕೊಂಡು. ಸೊ ನಾನೇ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ವೀಡಿಯೋ ಮಾಡ್ತಿದ್ರೆ ಹೋಗು ಹಂಗೆ ಅಂತ ಬೈತಾನೆ ಅವ್ರ ಜೊತೆ ಇರುವಾಗ. ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡ್ತಿಲ್ಲ. ಸೊ ಇವತ್ತು ತೋರಿಸ್ತೀನಿ ಅಪ್ಪುನ ನಾನು ಅವ್ನು ಸ್ಕೂಲಿಂದ ಬಂದಮೇಲೆ. ಇವಾಗ ಮನೆಗೆ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದ್ದೆ. ಮತ್ತು ಪ್ರಮೋದ್ ಅವರು ಅಪ್ಪುಗೆ ಸ್ನ್ಯಾಕ್ಸ್ ಇಲ್ಲ, ನೀನೇ ಆರ್ಡರ್ ಮಾಡಿಬಿಡು ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅದು ಇವಾಗ ಜಸ್ಟ್ ರಿಸೀವ್ ಆಯಿತು. ಲಾಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಅವರು ನಿಮ್ಮದು ಲೊಕೇಶನ್ನೇ ಕರೆಕ್ಟಾಗಿ ತೋರಿಸಲ್ಲ, ಅದೆಲ್ಗೋ ಲಾಸ್ಟ್ ಆಗ್ತಿದೆ ಅಂದರು. ಬಟ್ ಕೆಲವೊಬ್ಬರು ಹೆಂಗಿರ್ತಾರೆ ಅಂದರೆ ಲೊಕೇಶನ್ ಕರೆಕ್ಟಾಗಿ ತೋರಿಸಲ್ಲ, ನಾವು ಎಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಅವಾಗ ಕ್ಯಾನ್ಸಲ್ ಮಾಡಿಬಿಡಿ, ನಮ್ಗೆ ಅಮೌಂಟ್ನ ರಿಫಂಡ್ ಮಾಡ್ತಾರೆ ಅಂತಲೇ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಬಟ್ ಇವತ್ತು ಬಂದಿರೋರು ಒಂದು ಕಾಲು ಮಾಡಿಲ್ಲ, ಏನೂ ಮಾಡಿಲ್ಲ. ಕರೆಕ್ಟಾಗಿ ಮನೆ ಮುಂದೆ ಬಂದು ಆರನ್ ಮಾಡಿದ್ರು. ಕೆಲವೊಬ್ಬೊಬ್ರು ಕರೆಕ್ಟಾಗಿ ಬರ್ತಾರಲ್ಲ, ಅವ್ರು ನೋಡಿ ಗೊತ್ತಾಗುತ್ತೆ, ಓ ನಮ್ಮ ಅಡ್ರೆಸ್ ಕರೆಕ್ಟಾಗಿದೆ. ಬಟ್ ನಮ್ಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಅನ್ನಿಸ್ತು ಲಾಸ್ಟ್ ಟೈಮ್ ಬಂದವ್ರು ನಮಗೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಏನಂತೀಯ ಅಲ್ವಾ? ಓ ಇವ್ರು ನೋಡಿ ಕರೆಕ್ಟಾಗಿ ಬರಲಿಲ್ಲ ರೀ. ನಾನು ಹಂಗೆ ಅಂದ್ಕೊಂಡೆ, ಬೇರೆ ಪಾರ್ಸಲ್ ಏನೋ ಬಂದಿದೆ ಅಂತ ನಾನು ತಿಳ್ಕೊಂಡೆ. ನೋಡಿದ್ರೆ ನಾನು ಆರ್ಡರ್ ಮಾಡಿದ್ದೇನೆ. ಎತ್ತಾಕ್ಬಿಟ್ಟಿಯ ಡಫಾರಾಗುತ್ತೆ. ಒಮ್ಮೆ ತರಕಾರಿ ಬಂದಿದೆ ತಗೊಳ್ಳಿ ಅಂದ್ಬಿಟ್ಟು ಅಷ್ಟೊಂದೆಲ್ಲ ಆರ್ಡ್ರ್ ಮಾಡಿಲ್ಲ, ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ತೋರಿಸ್ತೀನಿ ಗೈಸ್ ಏನೇನು ಆರ್ಡ್ರ್ ಮಾಡಿದ್ದೀನಿ. ಓಪನ್ ಮಾಡೋಣ ಗೈಸ್. ಟಿಪಾಯಿನ ಇಟ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಮೊದಲು ತೆಗಿ ಅದನ್ನು ಅಪ್ಪು ಆಟಾಡೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ನಮ್ಮ ಮಮ್ಮಿಗೆ ಬರ್ತಿದ್ದಂಗೆ ಬಟ್ಟೆಗಳಿತ್ತು ಒಂದಷ್ಟು, ಫುಲ್ ವಾಷಿಂಗು. ಮಮ್ಮಿ ಅದು ರಿಟರ್ನ್ಗೆ ಹಾಕ್ತೀನಿ ರೀ, ಒಂದು ನಿಮಿಷ. ಅದು 5 ಕಳಿಸಿದ್ದಾನೆ ಅವನು, 6 ಇದೆ ಅಲ್ಲಿ. ಹೌದು, ನಾನು ನೋಡಿದೆ. ರಿಟರ್ನ್ಗೆ ಹಾಕ್ತೀನಿ ರೀ. ಎಸ್ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಆನ್ಲೈನಲ್ಲಿ ತರಿಸೋವಂಥ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತರಿಸಿದ್ದೀನಿ. ಯಾಕಂದರೆ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಎಲ್ಲ ಆನ್ಲೈನಲ್ಲೇ ತರಿಸ್ತಾ ಇದ್ದೆ. ನಾನು ಪ್ರಮೋದ್ಗೆ ಏನೂ ಕೇಳ್ತಾನೆ ಇರಲಿಲ್ಲ. ಎಸ್, ಎಷ್ಟು ಫ್ರೆಶ್ ಆಗಿದೆ ನೋಡಿ, ಇಷ್ಟು ಫ್ರೆಶ್ ಆಗಿ ನಮಗೆ ಔಟ್ಸೈಡ್ ಸಿಗಲ್ಲ. ನಾನು ನೋಡಿದೆ, ಇವಾಗ ನೋಡಿದೆ. ರಿಟರ್ನ್ಗೆ ಹಾಕ್ತೀನಿ ನಾನು. ಅದು ಎಷ್ಟು 350 ಗ್ರಾಮೇ ಇತ್ತು. ಸೊ 3 ಆರ್ಡ್ರ್ ಮಾಡಿದ್ದೀನಿ. 5 ರೂಪೀಸ್. ಚೆನ್ನಾಗಲ್ಲ, ತರಿಸ್ಬೋದಲ್ಲ ರೀ. ಆ್ಯಂಡ್ ವಿತಿನ್ 10 ಮಿನಿಟ್ಸೆಲ್ಲ ಡೆಲಿವರಿ ಆಗುತ್ತೆ. ಫ್ರೀ ಅದು, ನಾನು ತರಿಸಿಲ್ಲ. ಅದು 10. ಹೌದು, ನೋಡಿಬಿಟ್ಟೆ ಮಾಡಿದೆ ಗೈಸ್. ಇದು ಫ್ರೀ, ಅವರೇ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಆನ್ಲೈನಲ್ಲಿ ತರಿಸೋದು. ಒಂದು 10 ಎಗ್ಗನ್ನ ತರಿಸಿದ್ದೆ. ಅಪ್ಪು ಸ್ನ್ಯಾಕ್ಸ್ ಇಷ್ಟೇನಾ? ಒಂದು ಐಸ್ ಕ್ರೀಮ್ ಹಾಕ್ಬೇಕಿತ್ತು ಗೈಸ್, ಲಾಸ್ಟಲ್ಲಿ ನೆನಪಾಯಿತು. ಸೊ ಇದೊಂದು ಬಿಗ್ ಡಾರ್ಫೆಂಡ್ ಹಸಿ 70 ರೂಪೀಸ್ ಏನೋ. ಅದು ಇದೊಂದು ಫೇವ್ರೆಟ್ಟು. ಕೇಕು, ಇದು ಲೇಸ್, ಬಟಾಣಿ 2 ಇರಬೇಕು. ಬಟಾಣಿ ತರಿಸಿದ್ದೀನಿ. ಇಷ್ಟಕ್ಕೆ ಎಷ್ಟು ಗೊತ್ತಾ ಗೈಸ್, ನಮ್ಮ ಮಮ್ಮಿ ಕೇಳಿಬಿಟ್ರೆ ತಲೆ ಸುತ್ತು ಬಿದ್ದೋಗ್ತಾರೆ. ಅದಕ್ಕೆ ನಾನು ಹೇಳಲ್ಲ. 400 ರೂಪಾಯಿ ಅಷ್ಟಕ್ಕೆ. ಯಾವ ಸ್ನ್ಯಾಕ್ಸೇ ಐತಿ ಅಲ್ಲಿ.
70 ನಾನು ಅವನಿಗೆ ಸ್ನ್ಯಾಕ್ಸ್ ಬೇಕಿತ್ತಲ್ಲ ಅಂದ್ಬಿಟ್ಟು ತರಿಸ್ದೆ. ಇದು ಎಗ್ಗು, ಇದೊಂದು ಈರುಳ್ಳಿ. ಗೈಸ್ ಆ್ಯಕ್ಚುಲಿ ನಮ್ಮ ಮಮ್ಮಿ ಆರ್ಡರ್ ಮಾಡಿರೋದು ಪ್ಯಾಕ್ ಆಫ್ 6 ಏನು ದಿಂಬು ಪಿಲ್ಲೋಸ್. ಅದೇನಾಗಿದೆ ಪ್ಯಾಕ್ ಆಫ್ 5 ಬಂದಿದೆ. ನಾನು ನೋಡಿದೆ ಇವಾಗ, ಅದಕ್ಕೆ ಅದನ್ನ ರಿಟರ್ನ್ಗೆ ಹಾಕೋಣ, ಪ್ರಾಡಕ್ಟ್ ಮಿಸ್ಸಿಂಗ್ ಆಗಿದೆ ಅಂದ್ಬಿಟ್ಟು ರಿಟರ್ನ್ಗೆ ಹಾಕೋಣ ಅಂತ ಇಟ್ಟಿದ್ದೀನಿ. ಕೊಡೋ ದುಡ್ಡು ಕೊಟ್ಟಿದ್ದೀವಿ, ಏನಕ್ಕೆ ಇನ್ನೊಂದು ಮಿಸ್ ಮಾಡಬೇಕು ಅಂತ ಇನ್ನೊಂದ್ಸಲ ಕೇಳ್ತೀನಿ ನಮ್ಮ ಮಮ್ಮಿನ. ಕೇಳಿಬಿಟ್ಟು ಅದನ್ನು ರಿಟರ್ನ್ಗೆ ಹಾಕ್ತೀನಿ. ಚೆನ್ನಾಗಿದೆ, ಯಾವುದು ಲಾಸ್ ಇಲ್ಲ, ಆರಾಮಾಗಿ ತರಿಸ್ಬೋದು. ನಾನು ಬ್ಯಾಂಗ್ಳೂರಲ್ಲೆಲ್ಲ ಝೆಪ್ಟೋದಲ್ಲಿ ತರಿಸ್ತಾ ಇದ್ದೆ, ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇಲ್ಲಿ ನಮಗೆ ಝೆಪ್ಟೋ ಇಲ್ಲ, ನಮ್ಮ ಏರಿಯಾಗಿಲ್ಲ. ಅದಕ್ಕೆ ಇದನ್ನು ತರಿಸಿದ್ದೀನಿ. ಪ್ರಮೋದ್ಗೆ ಅಂದ್ಬಿಟ್ಟು 2 ಸೌತೆಕಾಯಿ. ನಾನು ನೋಡೋಣ ಚೆನ್ನಾಗಿ ಬರ್ತಾ ಇಲ್ವ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಅಪ್ಪಗೂ ತುಂಬ ಇಷ್ಟ ಸೌತೆಕಾಯಿ, ಅದಕ್ಕೆ ಒಂದು 2 ನೋಡೋಣ ಅಂತ ಆರ್ಡರ್ ಮಾಡಿದೆ. ಚೆನ್ನಾಗಿದೆ. ಇಲ್ಲಿ ದೊಡ್ಡಮ್ಮ, ಮಾಮ, ನಯನ ಎಲ್ಲರೂ ವೀಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ರು. ಸೊ ನಾನು ಹಂಗೆ ಅದನ್ನು ವೀಡಿಯೋ ಮಾಡಿಕೊಂಡೆ. ನಯನಂಗೆ ಗೊತ್ತಾಯಿತು ನಾನು ಯೂಟ್ಯೂಬಿಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಅವಳು ಫೋನ್ ಇಟ್ಕೊಂಡು ಸೈಡ್ಗೆ ಹೊರಟೋದ್ಲು. ಆಮೇಲೆ ದೊಡ್ಡಮ್ಮ ಎದ್ದು ಕೂತಿದ್ರಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಎದ್ದುಬಿಟ್ರು. ಚೆನ್ನಾಗಿತ್ತು, ಒಂಥರ ಫನ್ ಎಲ್ಲ ಮಾತಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಅವರು ಫುಲ್ ಗೊಂಬೆ ತೋರಿಸು, ಅಯ್ಯೋ ಮೂಗು ನೋಡು, ಅವಳ್ದು ಮೂಗು ಎಷ್ಟು ಹೊರ ಪಡೆದು ತಗೊಬಿಟ್ಟಿದ್ದಾಳೆ ಅಂತಲೇ ಅಂತಾರೆ ಗೈಸ್ ಅವರು. ಅವಳು ಮೂಗಂದರೆ ಇಷ್ಟ ಎಲ್ಲರಿಗೂ, ಅವಳ ಮೂಗು ಹಣೆ ಅಂದರೆ ಇಷ್ಟ. ಎಲ್ಲ ಒಂದು ಕರೆಕ್ಟಾಗಿ ಅದವಾಗಿ ಅವಳು ಉಟ್ಬಿಟ್ಟಿದ್ದಾಳಲ್ಲ ಅಂದ್ಕೊಂಡು ಎಲ್ಲರೂ ಅವಳನ್ನ ಲೈಕ್ ಮಾಡ್ತಾರೆ. ಸೊ ನಾನು ಏನಾರು ನನ್ನ ಫೇಸ್ ತೋರಿಸ್ತಾಯಿದ್ದೆ ಗೊಂಬೆ ತೋರಿಸು ಅಂದ್ಕೊಂಡು ಗೊಂಬೆನೇ ನೋಡ್ತಾಯಿದ್ರು. ಇನ್ನೊಂದು ಫೋನಲ್ಲಿ ಫೋಟೋಗಳು ತೊಗೋತಾಯಿದ್ರು. ಎಸ್ ಗೈಸ್, ಫೈನಲಿ ನನ್ನ ಮೆಟರ್ನಿಟಿ ಸಿನಿಮ್ಯಾಟಿಕ್ ವಿಡಿಯೋ ನನಗೆ ಬಂತು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ, ಅವ್ರಿಗೆ ಆಲ್ರೆಡಿ ಹೋಗಿರುತ್ತೆ ಇದು ವಿಡಿಯೋ. ನೋಡಿಲ್ಲದೆ ಇರೋರು, ಫಾಲೋ ಮಾಡಿಲ್ಲದೆ ಇರೋರಿಗೆ ನೋಡಲಿ ಅಂದ್ಬಿಟ್ಟು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಗೈಸ್, ನನಗಂತೂ ನೋಡಿ ಕಳೆದೇ ಹೋದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಎಡಿಟಿಂಗ್ನ ಮಾಡಿದ್ದಾರೆ. ಅವ್ರು ಹೇಳಿದ್ರು ನನಗೆ ಅದು ಒಂದು 10 ಮಿನಿಟ್ಸ್ ಆದರೂ ವಿಡಿಯೋ ಸಿಗುತ್ತಾ ಅನ್ನೋಕ್ಕೆ, ಇಲ್ಲ ಮ್ಯಾಮ್ ಅಷ್ಟೊಂದು ಮಾಡಿರಲ್ಲ, ಅದು 1 ಮಿನಿಟ್ ಮೇಲಿರುತ್ತೆ, 2 ಮಿನಿಟ್ ಒಳಗಡೆ ಇರುತ್ತೆ ಅಂದರು. ಸೊ ಇದು ನಮಗೆ 2 ಮಿನಿಟ್ ವಿಡಿಯೋ ಮಾಡಿಕೊಟ್ಟಿದ್ರು. ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಕಳಿಸ್ಕೊಡಿ, ನಾನು ಯೂಟ್ಯೂಬ್ಗೂ ಹಾಕೋಬೇಕು ಅಂದ್ಬಿಟ್ಟು ಕಳಿಸಿಸ್ಕೊಂಡೆ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಸೊ ಹೇಮಂತ್ ಅವ್ರು ಹೇಳ್ತಾಯಿದ್ರು ಲಾಸ್ಟ್ ಟೈಮು, ಮ್ಯಾಮ್ ನೋಡಿ ಅಂದ್ಬಿಟ್ಟು ಅವರು ಫೋಟೋ ಕಳಿಸ್ಬಿಟ್ಟು ನಿಮ್ಮನ್ನು ನೋಡೇ ಅದೇ ಡ್ರೆಸ್ನ ಬೈ ಮಾಡಿಕೊಂಡು ತೊಗೊಂಡು ಬಂದು ಮೈಸೂರಲ್ಲೇ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ ನಮ್ಮ ಕೈಲಿ. ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂದರು. ಯಾರೆಲ್ಲ ನಾನು ಸೆಲೆಕ್ಟ್ ಮಾಡಿರೋ ಗೌನ್ಗಳನ್ನ ನೀವು ಲೈಕ್ ಮಾಡಿ ಅದೇ ರೀತಿ ಮೇಕಪ್ ಮಾಡಿಸ್ಕೊಂಡು ಶೂಟನ್ನ ಮಾಡಿಸ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಅವಾಗ ಅನ್ನಿಸ್ತು ಪರವಾಗಿಲ್ಲ ಗುರು, ನಾನು ಇಷ್ಟಪಡೋವಂಥ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮೇಕಪ್ಪು, ಹೇರ್ ಸ್ಟೈಲ್ನ ಬೇರೆಯವರು ಲೈಕ್ ಮಾಡ್ತಾರಲ್ಲ ಅಂತ ನಾನೇನಂದರೆ ಸಿಂಪಲ್ಲಾಗಿ ಮೇಕಪ್ ಇರಬೇಕು ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಸಿಂಪಲ್ಲಾಗಿರಬೇಕು, ಅದೇ ರೀತಿ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡಿದ್ದು. ಸೊ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವಿಡಿಯೋ. ಆ್ಯಂಡ್ ನಿಮಗೂ ಬೇಕು ಅಂದರೆ ಹೇಮಂತ್ ಅವ್ರನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ಇದೇ ರೀತಿ ಇನ್ನೂ ಸೂಪರಾಗೆ ಅವರು ಶೂಟನ್ನ ಮಾಡಿಕೊಡ್ತಾರೆ ಆ್ಯಂಡ್ ಫೋಟೋಸ್ನ ತಕ್ಕೊಡ್ತಾರೆ. ನಂಗೆ ಇನ್ನೂ ಫೋಟೋಸ್ ರಿಸೀವ್ ಆಗಿಲ್ಲ, ಸೊ ನಾನು ಆಲ್ಬಮ್ನ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದರೆ ಏನೋ ಒಂಥರ ನನಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾ ಇದ್ದೀವೇನೋ ಆ ಥರ ಅನ್ನಿಸ್ತಾ ಇತ್ತು. ಫೈನಲಿ ಇಟ್ಸ್ ಎ ಗರ್ಲ್. ಎಸ್ ಗೈಸ್, ನಾನಂತೂ ಫುಲ್ ನಿದ್ದೆ ಇವತ್ತು. ನಮ್ಮ ದೊಡ್ಡಮ್ಮ ಅವರೆಲ್ಲ ಫೋನ್ ಕಟ್ ಮಾಡಿದ್ಮೇಲೆ ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅದು ಮಾಡಾದ್ಮೇಲೆ ಗೊಂಬೆಗೆ ಮಮ್ಮಿ ತಲೆಗೆ ಸ್ನಾನ ಮಾಡಿಸಿ ಅವಳೇನೋ ಮಲ್ಕೊಳ್ಳಿಲ್ಲ ಅಂದ್ಬಿಟ್ಟು ಆಟಾಡಿಸ್ತಾಯಿದ್ರು. ನಾನು ಹೋಗ್ಬಿಟ್ಟು ಮಲಗಿದ್ದೆ. ಪ್ರಮೋದ್ ಅವ್ರು ವೀಡಿಯೋ ಕಾಲ್ ಮಾಡಿದ್ರು. ಸೊ ವಿಶಾಲ್ ಮಾರ್ಟಲ್ಲಿದ್ದೀನಿ, ಯಾವುದೇ ಬೇಕು ಅವಳಿಗೆ ಟಾಯ್ಸ್ಗಳು ನೋಡು ಅಂದ್ಬಿಟ್ಟು ಅವಳಿಗೆ ಟಾಯ್ಸ್ಗಳು ಅದ್ರ ಜೊತೆಗೆ ಅಪ್ಪು ಬೇರೆ, ಅವಳಿಗೆ ಮಾತ್ರ ತೊಗೊಡ್ತೀರಾ ನನಗೆ ಕೊಡ್ಸಲ್ಲ ಅಂತ. ಅವ್ನಿಗೆ ಎಷ್ಟೇ ಕೊಡಿಸಿದ್ರು ಅವನಿಗೆ ತೃಪ್ತಿ ಅನ್ನೋದೇ ಇರಲ್ಲ ಗೈಸ್. ಅವನ ಹತ್ರ ಗನ್ ಎಷ್ಟೊಂದಿದೆ,
ಆದ್ರೂ ಗನ್ ಬೇಕು ಅಂದ್ಬಿಟ್ಟು ಮತ್ತೆ ಒಂದು ತರಿಸ್ಕೊಂಡಿದ್ದಾನೆ. ಸೊ ಅದೊಂದು ಕೊಡ್ಸಿದ್ಮೇಲೆ ಸಮಾಧಾನ ಆದ. ಆ್ಯಂಡ್ ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗಲೇ ಪ್ರಮೋದ್ ಅವ್ರಿಗೆ ನಾನು ಹೇಳಿದ್ದೆ, ನಮಗೇನಾದರೂ ಗರ್ಲ್ ಬೇಬಿ ಆದರೆ ನೀನು ಬಾರ್ಬಿದು ಒಂದು ಡಾಲ್ ಮತ್ತು ಮೇಕಪ್ ಸೆಟ್ ಎಲ್ಲ ಬರುತ್ತಲ್ಲ ಅದನ್ನು ತೊಗೊಂಡು ಬನ್ನಿ ಅಂತ. ಬಟ್ ಅಲ್ಲಿ ಮೇಕಪ್ ಸೆಟ್ ಏನೂ ಇರಲಿಲ್ಲ, ಒಂಥರ ರಾಣಿ ಥರ ಕೂತ್ಕೊಳ್ಳೋ ಚೇರ್ ಆ ಥರದ್ದಿತ್ತು. ಸೊ ಅದನ್ನು ನಾನು ಬೇಡ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನ ಒಂದು ರಿಜೆಕ್ಟ್ ಮಾಡಿದೆ. ಇವಾಗ ಅವಳಿಗೆ ಸೌಂಡು ಎಲ್ಲ ಜಾಸ್ತಿ, ಅವಳ 1 ವೀಕ್ಗೆಲ್ಲ ಸೌಂಡ್ ರೆಕಗ್ನೈಸ್ ಮಾಡ್ತಾ ಇದ್ದಾಳೆ ಅವಾಗಲಿಂದನು. ಸೊ ಅದಕ್ಕೇ ಒಂದಷ್ಟು ಗಿಲ್ಕಿಗಳು ಅದೆಲ್ಲ ತೊಗೊಬನ್ನಿ ಅಂತ ಹೇಳಿದ್ದೆ. ಸೊ ಅದೆಲ್ಲ ತಂದಿದ್ದಾರೆ ಇವಾಗ. ಆ್ಯಂಡ್ ನಮ್ಮ ಅಕ್ಕನ ಜೊತೆ ವೀಡಿಯೋ ಕಾಲ್ ಮಾತಾಡುವಾಗ ಏನು ಸೆಂಟಿಮೆಂಟ್ ಡೈಲಾಗ್ ಹೊಡಿತಾಳೆ ಗೊತ್ತಾ ಗೈಸ್. ಅವಳು ಮತ್ತು ನಮ್ಮ ಮಾಮ ಇಬ್ಬರೂ ನಿನಗೇನು ಕಟ್ಟಿಲ್ಲ, ಬಸರಿಗೆ ಬಾಣ್ತೀರಿಗೆ ಕಟ್ಟಿಲ್ಲ, ನಾನ್ ವೆಜ್ ತಿನ್ನು ಅಂತ ಹೇಳಿದ್ರು ನನಗೆ. ಅದಕ್ಕೆ ನಾನಂದೇ ನಮ್ಮ ಮನೆಯವ್ರಿಗೋಸ್ಕರ ಬಿಟ್ಟಿರೋದು, ನಾನು ಸೋಮವಾರ ನಾನು ನಾನ್ ವೆಜ್ ಏನು ತಿನ್ನಲ್ಲ ಅಂತ ಅಂದಿದ್ದಕ್ಕೆ, ನಿನ್ನ ಮಗಳಿಗೋಸ್ಕರ ನೀನು ತಿನ್ನೋಕ್ಕಾಗಲ್ವಾ ಹಂಗೆ ಅಂದ್ಬಿಡ್ಲು ಕಣ್ರಿ. ಮಾಮನೂ ಹಂಗೆ ಅಂದರು, ನಿನ್ನ ಮಗಳಿಗೋಸ್ಕರ ತಿನ್ನೋಕ್ಕಾಗಲ್ವಾ ಅಂತಲೇ. ಇಂಥ ಸೆಂಟಿಮೆಂಟ್ ಡೈಲಾಗ್ ಹೊಡಿಬೇಡ ಪ್ಲೀಸ್, ನಾನು ತಿನ್ನಲ್ಲ ಅಂತ ಅಂದೆ. ನನಗೆ ಗೊತ್ತು ನನ್ನ ಮಗಳನ್ನ ನಾನು ಎಷ್ಟು ಲೈಕ್ ಮಾಡ್ತೀನಿ, ಎಷ್ಟು ಇಷ್ಟಪಡ್ತೀನಿ ಅನ್ನೋದು ಅವ್ರಿಗೆಲ್ಲ ಗೊತ್ತು. ಅವಳೇ ಹೇಳಿದ್ಲು, ನಿನಗೇನಾರು ಇದು ಗಂಡು ಮಗು ಆದರೆ ಹೆಣ್ಮಗು ಇಷ್ಟ ಅಲ್ವಾ, ನೀನು ವೆಯ್ಟ್ ಮಾಡು, ಇನ್ನೊಂದು ಮಗು ಮಾಡ್ಕೊ ಹೆಣ್ಮಗುನ ಅಂದ್ಕೊಂಡು ಅವಾಗೆಲ್ಲ ಅವಳು ಹೇಳ್ತಾ ಇದ್ಲು, ನಂಗೆ ಸಮಾಧಾನ ಮಾಡ್ತಿದ್ಲು. ಸೊ ನಾವು ಇಲ್ಲಾನು 1 ಅವರೇ ಮಾತಾಡಿದ್ದೀವಿ ವಿಡಿಯೋ ಕಾಲಲ್ಲಿ ಗೈಸ್, ಸಿಕ್ಕಾಪಟ್ಟೆ ಮಾತಾಡಿದ್ವಿ ಇವತ್ತು. ಆ್ಯಂಡ್ ಅವಳ ನೇಮ್ ಬಗ್ಗೆ, ಈ ನೇಮ್ ಬೇಡ, ಆ ನೇಮ್ ಬೇಡ, ಇದು ಬೇಡ, ಅದು ಬೇಡ ಅಂದ್ಕೊಂಡು ನಮ್ಮ ಮಾಮ ಒಂದಷ್ಟು. ಅದಕ್ಕೆ ಪ್ರಮೋದ್ ಅವ್ರು ಬಂದಮೇಲೆ ನಿಮ್ಮ ಜೊತೆ ಕಾಲ್ ಮಾಡಿಸ್ತೀನಿ ಅಂದ್ಬಿಟ್ಟು ನಾನು ಹೇಳಿದೆ ಮಾಮಂಗೆ. ಆ್ಯಂಡ್ ನಾನ್ ವೆಜ್ ತಿಂತಾ ಇದ್ದೀನಲ್ಲ, ಯಾಕೋ ಸ್ವಲ್ಪ ಅವಳಿಗೆ ಯಾಕೋ ಡೈಜೆಷನ್ ಆಗ್ತಿಲ್ಲ ಗೊಂಬೆಗೆ. ಅದಕ್ಕೇ ಇವತ್ತು ಎಲೆ ಥರ ಕೇಳಿದ್ದೆ, ಎಲೆ, ಸುಣ್ಣ, ಅಡಿಕೆ ಎಲ್ಲನೂ ತಂದಿದ್ದಾರೆ. ಒಂದಷ್ಟು ಗಿಲ್ಕಿಗಳು ತಂದಿದ್ದಾರೆ, ತೋರಿಸ್ತೀನಿ ಗೈಸ್. ಇವಾಗ ಫುಲ್ಲು ಹುಚ್ಚುನಿದ್ದೆ ಇವತ್ತೇನೋ ಗೊತ್ತಿಲ್ಲ. ಅವ್ರು ವಿಡಿಯೋ ಕಾಲ್ ಮಾಡಿ ಇಟ್ಟ ಮೇಲೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು. ಮಲ್ಕೊಂಡಿರೋಳು ಎದ್ದೇ ಇಲ್ಲ. ಇವ್ರು ಬಂದು ಫ್ರೆಶ್ ಅಪ್ ಆಗಿ ನನಗೆ ಬಂದು ತಲೆ ಸವರಿದ್ದಾರೆ. ಚಿನಿ ಏನಮ್ಮ ಮಲ್ಕೊಬಿಟ್ಟಿದೀಯಾ, ಇಷ್ಟು ಅಂದಿರೋದು ಅಷ್ಟೇ ನೆನಪು ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಮಲಗಿದ್ದೀನಿ. ಇನ್ನು ಜ್ಞಾನನೇ ಇಲ್ಲ ನನಗೆ, ಅಷ್ಟು ಹುಚ್ಚುನಿದ್ದೆ. ಏನಕ್ಕೆ ಬಂತು ಇವತ್ತು ಅಂತಲೇ ಗೊತ್ತಿಲ್ಲ. ನಾನು ಮಲಗಿದ್ದೀನಿ, ಇವರು ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗೊಂಬೆನೂ ನಿದ್ದೆ ಮಾಡಿದ್ದಾಳೆ. ಆ ಕಡೆ ಅಪ್ಪು ಫೋನ್ ಇಟ್ಕೊಂಡು ಅಲ್ಲಿ ಮಲಗಿದ್ದಾನೆ. ಅದ್ರ ಜೊತೆ ಹೋಗಿ ನಮ್ಮ ಮಮ್ಮಿನೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ಎಲ್ಲರೂ ನಿದ್ದೆ ಹೊಡೆದು ಇವಾಗ ನೈಟ್ 10 ಗಂಟೆಲಿ ಎದ್ದು ನಾನು ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಪ್ರಮೋದಣ್ಣ, ಸೇ ಹಾಯ್. ಫೈನಲಿ ಅಪ್ಪುನ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪು ಎಲ್ಲೂ ಹೋಗಿರಲಿಲ್ಲ, ಮಮ್ಮಿ ಜೊತೆ ಊರಿಗೆ ಹೋಗಿದ್ದ, ಮಮ್ಮಿ ಜೊತೆನೇ ಊರಿಂದ ಬಂದಿದ್ದಾನೆ. ಅವರಿಬ್ಬರು ರೂಮಲ್ಲಿ ಮಲಗಿದ್ದಾರೆ. ನಾವಿಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ವಿಡಿಯೋ ಶುರು ಮಾಡ್ತಾಯಿದ್ದೀವಿ. ನೋಡಿ ಗಾಯ್ಸ್, ನಮ್ಮ ಗೊಂಬೆ ಟಾಯ್ಸ್. ಇದು ಗೊಂಬೆ, ಇದು ಅಪ್ಪು. ಇದೆಲ್ಲ ನೋಡಿದ್ರೆ ಆಲ್ರೆಡಿ ಹೇಳ್ದಪ್ಪ ಏನಂದ ಗೊತ್ತಾ, ಆ ಟಾಯ್ಸ್ ಎಲ್ಲ ಬಂದಮೇಲೆ ನನಗೆ ಗೊತ್ತಿಲ್ವಾ ಕಿತ್ಕೊಂಡು ಆಡೋದು ಅಂತ ಹೇಳ್ಬಿಟ್ಟು ಹೋಗಿರೋದವನು. ಇದೊಂದು ಅವನಿಗೂ ತಂದಿದ್ವಿ. ಈ ಥರ ಗಿಲ್ 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 ಅನ್ನೋದು ಮಕ್ಳಿಗೆ ಚೆನ್ನಾಗಿರುತ್ತೆ. ಇದನ್ನ ಆನ್ಲೈನಲ್ಲಿ ನೋಡಿದ್ದೆ ನಾನು, 205 ಏನೋ, ಬಟ್ ಇದು 149 ರುಪೀಸು ವಿಶಾಲಲ್ಲಿ. ಇದೊಂದು ಮತ್ತು ಇದೆಷ್ಟು ರೀ, 99 ಇದು 99. ಇದು ಬೇಕೇ ಬೇಕು ಅಂತ ಹೇಳಿದ್ದೆ ನಾನು. ಪುಯ್ ಪುಯ್. ಇದು 199. ಇದು ಬರೀ 29. ಅಪ್ಪು ಇದನ್ನ ನಾವು 100 ರುಪೀಸ್ ಕೊಟ್ಟು ತಂದಿದ್ವಿ, ಎಲ್ಲಿ ಜಾತ್ರೆಲೇನೋ ಅಲ್ವ ರೀ. ಇದು ಅಪ್ಪು ತೆಗೆಸ್ಕೊಂಡಿರೋದು 199. ರೆಡ್ಡೇ ಬೇಕು ಪಪ್ಪ ಅಂದ್ಬಿಟ್ಟು ತರಿಸ್ಕೊಂಡಿದ್ದಾನೆ. ಆ್ಯಂಡ್ ನಾನೆಲ್ಲ ತಂದಿದ್ದೆ. ಪ್ರಮೋದ್ ಅವರು ಇದೊಂದು ಬಾಡಿ ಮಸಾಜ್ದು ಬೇಡ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಬಿಟ್ಟಿರಲಿಲ್ಲ. ನಾನು ಶಾಪಿಂಗ್ ಹೋಗಿದ್ನಲ್ಲ ಡೆಲಿವರಿ ಹಿಂದಿನ ದಿನ, ಆವಾಗ. ಆ್ಯಂಡ್
ಈ ಅಡಿಕೆ ನಂಗೆ ತುಂಬಾ ಇಷ್ಟ. ಅಡಿಕೆ ಜೊತೆಗೆ ಸುಣ್ಣ ತಂದಿದ್ದಾರೆ. ಯಾರ ಅಂಗಡಿಲಿ ತಂದ್ರಿ? ಅಣ್ಣನ ಅಂಗಡಿಲಿ ಇರಲಿಲ್ಲ, ಮಾಮೂಲಿ ನಾವು ಆ ಕಡೆ ತರ್ತೀವಲ್ಲ. ಆ್ಯಂಡ್ ಎಲ್ಲ ಇವತ್ತು ಹಾಕ್ಕೊಳ್ತೀನಿ. ಆ್ಯಂಡ್ ನಮ್ಮೂರಲ್ಲಿ ಜಾತ್ರೆ ಅಲ್ವಾ ಗೈಸ್, ಆವಾಗ ನಮ್ಮ ಡ್ಯಾಡಿ ಇದೆರಡು ತಂದಿದ್ದಾರೆ. ಇಷ್ಟು ಇವಾಗ ಇವಳಿಗೆ ನ್ಯೂ ಕಲೆಕ್ಷನ್ ಟಾಯ್ಸ್ಗಳಾಗಿರೋದು. ನಾನು ಪಿಂಕೆ ಬೇಕು ಅಂದೆ, ಅದಕ್ಕೆ ಅವರು 2 ಪಿಂಕೆ ತಂದಿದ್ದಾರೆ. ಪ್ರಮೋದ್ಗೂ ಪಿಂಕೆ ಹೇಳಿದೆ, ಅವರು ಪಿಂಕೆ ತಂದಿದ್ದಾರೆ. ಗೊಂಬೆದಿಷ್ಟು ಕಲೆಕ್ಷನ್ನು. ಅಪ್ಪದು ಗೊತ್ತಲ್ಲ, ಹೂಡು ಗೊಂಬೆ ಹೇಳ್ತಾವಳು. ಅಪ್ಪು ಯಾವಾಗಲೂ ತೆಗೆಸ್ಕೊತಾರತ್ತೆ. ಇಷ್ಟು ಇದೆ ಗನ್ನು ಅಂದರೆ. ಐ ಥಿಂಕ್ ಇದು ಇದೆ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ. ನಾನು ತೊಗೊಟ್ಟಿರೋ ನೆನಪು, ಬಟ್ ಇದೇನ ಸೇಮು, ಬಟ್ ಬೇರೆದಾಗ ಗೊತ್ತಿಲ್ಲ. ಇಷ್ಟರಲ್ಲೂ ಅವನು ಆಟ ಆಡ್ತೀನಿ ಅಂದಿದ್ದಾನೆ, ಗೊತ್ತಿಲ್ಲ ಅದೇನು ಮಾಡ್ತಾನೆ. ಇವಾಗ ಔಸ್ ಇಡಬೇಕು ಗೈಸ್ ಅದನ್ನು. ನಾನಿವಾಗ ಔಸ್ ಇಡಲಿಲ್ಲ ಅದನ್ನು ಅಂದರೆ, ನಾವು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಅವನು ನಮಗೆಲ್ಲ ಶಬ್ದ ಮಾಡಿ ಎಬ್ಬಿಸ್ಬಿಡ್ತಾನೆ ಅಲ್ವಾ ರೀ. ಸರಿ, ಊಟ ಮಾಡಿ ಮಲ್ಕೋಬೇಕು. ಮಮ್ಮಿನೂ ಎದ್ದೇಳಿಸ್ಬೇಕು, ಅವರು ಊಟ ಮಾಡಿಲ್ಲ, ಮಧ್ಯಾಹ್ನನೂ ಮಾಡಿಲ್ಲ ಅನ್ಸುತ್ತೆ. ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ಅಲ್ಲೆಲ್ಲ ಅಡುಗೆ ಮಾಡಿಟ್ಟು ಬಂದಿದ್ದಾರಲ್ಲ, ಅದರಿಂದ ಅವರು ನಿದ್ದೆ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಅವ್ರಿಗೂ ನಿದ್ದೆ ಅಂತಿದ್ರು. ಸೊ ಸ್ಕೆಚ್ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.